Hi moms. Hi. How are you? Fine. Fine. ಅಮ್ಮ ಫೈನ್ ಅಂತೆ. ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ, ಹಬ್ಬಕ್ಕೆ ಹೋಗ್ತಿದ್ದೀವಿ. ಈ ಮಂತು ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಒಂದು ದೇವ್ರದ್ದು ಹಾಕಿದ್ದೆ, ಕಾವಡಿ ಅಂತ. ಅದು ಅಜ್ಜಿ ಮನೇಲಿ ಇತ್ತು. ಇವತ್ತು ನಮ್ಮೂರಲ್ಲೇ ನಡೀತಿದೆ, ಹೋಗ್ತಿದ್ದೀವಿ ಅಲ್ಲಿ. ಎಲ್ಲ ಹೂವೆಲ್ಲ ತೊಗೊಂಡಿದ್ದಾರೆ, ತೋರಿಸಿ. ಹೂವೆಲ್ಲ ತೊಗೊಂಡಿದ್ದಾರೆ, ಕಾವಡಿಗೆ ಹೇಳಿದ್ದಾರೆ ಊರಲ್ಲಿ, ಅಲ್ಲಿ ಹೋಗ್ತಿದ್ದೀವಿ. ಇನ್ನು ಮುಂದೆ ಇಬ್ಬರು ಹೋಗ್ತಿದ್ದಾರೆ, ತೋರಿಸ್ತೀನಿ ರೀ ಗೈಸ್. ಬ್ಯೂಟಿ ಆಗಿರೋದಕ್ಕೆ ಅವಳು ತಿರುಗಿ ನೋಡಿದ್ಲು, ಅವಳಲ್ಲ ಅಂತ ಅವಳು ತಿರುಗಿ ನೋಡಿಲ್ಲ. కొంచెం టైం అయిపోయిందంటే ఆ చెప్పుపై ముందు ఉంటుంది అప్పుడు కాలు వెనకాల ఉంటుంది. ನಾನು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲದೆ ಕ್ಲಿಪ್ಪೇ ಇದ್ದು. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಅಲ್ಲ, ಆ್ಯಕ್ಚುಲಿ ಅಭಿಷೇಕ ಎಲ್ಲ ಆಗೋಗಿತ್ತು. ಸೊ ಇನ್ನು ಲಾಸ್ಟ್ ಫೇಸಲ್ಲೆಲ್ಲ ಪೂಜೆ ಮಾಡ್ತಿದ್ರು ಕಾವಡಿಗೆ. ನಾವು ಅಲ್ಲಿ ಜಾಯ್ನ್ ಆದ್ವಿ. ನೋಡಿ ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವಲ್ಲಿ ಕೇಳಿದ್ವಿ ಎಷ್ಟಿದೆ ಅಂತ. ಅವ್ರು ಅರೌಂಡ್ 75 ಕಾವಡಿ ಇರ್ಬೋದು ಅಂತ ಹೇಳ್ತಿದ್ರು. ನೋಡಿ ಇಲ್ಲಿ ನಿಂಬೆಹಣ್ಣು ಹಾಕಿ ಸುಚ್ಚಿರೋದೆಲ್ಲ ಅವ್ರು ನಾಲ್ಗೆಗೆ ಸುಚ್ಕೋತಾರೆ. ಇದನ್ನು ವೇಲ್ ಕಾವಡಿ ಅಂತಾರೆ. ಸೊ ಯಾ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅವ್ರವ್ರ ಮನೆಗೆ ಹೊರಡ್ತಿದ್ದಾರೆ. ಇದು ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ಅವ್ರವ್ರ ಕಾವಡಿ ತಗೊಂಡು ಹೋದ್ಮೇಲೆ ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಟು 3 ಕಾವಡಿ ಇತ್ತು ಇವ್ರ ಮನೆಯಲ್ಲಿ, 3 ಇಟ್ಟು ಪೂಜೆ ಮಾಡಿದ್ರು. ಆಫ್ಟರ್ 3 hours ಈ ರೀತಿ ಇನ್ನೊಂದು ಸಲ ಸಂಜೆ ಮನೆಯಲ್ಲೆಲ್ಲ ಪೂಜಿಸ್ಕೊಂಡು ಕಾವಡಿನ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾರೆ. ಸೊ ಅದಕ್ಕೂ ಮುಂಚೆ ಈ ರೀತಿ ಕಪಲ್ಸ್ಗೆ ಪಾದ ಪೂಜೆ ಮಾಡಿ ಆ್ಯಂಡ್ ದೆನ್ ಇವ್ರ ಮೈ ಮೇಲೆ ದೇವ್ರು ತರಿಸ್ತಾರೆ. ಅದು ನಡೀತಿತ್ತು ಈ ಫೇಸಲ್ಲಿ. ಸೊ ಇದನ್ನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ ಪಾದ ಪೂಜೆ ಆದಮೇಲೆ ಈ ರೀತಿ ಎಲ್ಲರನ್ನು ಕಾವಡಿ ಎತ್ತನ್ನು ಕೂರಿಸಿ ತಣ್ಣೀರು ಹಟ್ತಿದ್ರು ಅವ್ರ ಮೈ ಮೇಲೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿ ಬಾಡಿ ಮೇಲೆ ಒಂಚೂರು ಗ್ಯಾಪ್ ಇರಬಾರ್ದು, ಫುಲ್ ವೆಟ್ಟಾಗಿರಬೇಕು. ಆ ರೀತಿ ನೋಡ್ಕೋಬೇಕು. ಚಿಕ್ಕ ಮಗ ಮೊಕ್ಕ ಎಲ್ಲ ಉರ್ಸ್ಕೊತಿದ್ದ. ಆ್ಯಂಡ್ ಹಾಗೆ ನೆಕ್ಸ್ಟ್ ವಿಭೂತಿಯಿಂದ ಬೊಟ್ಟಿಡ್ತಾರೆ. ಆ ಕ್ಲಿಪ್ಪನ್ನು ನೋಡಬೇಡಿ.
మీరు బలంగా కొట్టాలా ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ವಿತ್ ಫ್ಯಾಮಿಲಿ ತಿರುತ್ತಣಿಗೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ರೀವಿಯಸ್ ಡೇ. ಸೊ ಎಲ್ಲರೂ ಸ್ಟಾರ್ಟ್ ಆದ್ವಿ ಅಲ್ಲಿಂದ. ನಾವೆಲ್ಲ ಸುಮೋಲಿ ಡಿಕ್ಕಿಲಿ ಕೂತಿದ್ವಿ ಬ್ಯಾಕ್ ಸೈಡ್, ಚಿಕ್ಕವರೆಲ್ಲ. ದೊಡ್ಡವರೆಲ್ಲ ಫ್ರಂಟಲ್ಲಿ ಆಕ್ಯುಪೈ ಮಾಡ್ಕೊಂಡಿದ್ರು ಸೀಟ್ಸ್. ಈ ಪುಟ್ಟ ಮಗು ಅಂತಂದ್ರು ಫುಲ್ ಆ್ಯಕ್ಟಿವ್ ಇತ್ತು ಗೈಸ್. ಲೈಕ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಇಟ್ಟಿದ್ದೀವಿ. ಸೊ ಅವಳೆಲ್ಲ ಫುಲ್ ಆ್ಯಕ್ಟಿವಾಗಿ ಡ್ಯಾನ್ಸ್ ಮಾಡ್ತೀವಿ. మాట్లాడరా పొమ్మన్నా పొమ్మని వెనకాలకి మా మ్యూజిక్ ఇడనా ಬ್ಯಾಂಗಲ್ ಬಂಗಾರಿ ಯಾರು? ನಾನು ನಾನು అట్లా చేయరా? నేను చేస్తే చేస్తావా? చేయండి ఇద్దరు. నేను చెప్పిస్తాను చేయండి. ఏమి మిగిలింది అది ఉండే కూడా 15-20 నెలలు అయిపోతాయి. ಸೊ ನಾವು ಟ್ರಾವೆಲಿಂಗ್ ಮುಗಿಸ್ಕೊಂಡು ಒಂದು 7:30 ನೈಟಲ್ಲಿ ಟೆಂಪಲ್ಗೆ ರೀಚ್ ಆದ್ವಿ ತಿರುತ್ತಣಿ. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದು ಗೈಸ್, ಬಟ್ ಸಂಜೆ ಆಗೋಯ್ತು. ಸೊ ಚಿಕ್ಕ ಮಕ್ಕಳಿದ್ರು ಅಂತ ಡೈರೆಕ್ಟ್ ನಾವು ವೆಹಿಕಲಲ್ಲೇ ಹೋಗಿದ್ದು ಬೆಟ್ಟದ ಮೇಲೆಗೆ. ಸೊ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಈ ರೀತಿ ಕುತ್ಕೊಂಡು ಪ್ರಸಾದ ತಿನ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚಿಕ್ಕ ಮಕ್ಕಳಿಗೆಲ್ಲ ಗೊಂಬೆ ಕೊಡಿಸಿ. ಎಸ್, ಬಾಯ್ ಗೈಸ್.